कॉकरोच सिस्टम तेरी खर्रा। ನಮಸ್ಕಾರ ಸ್ನೇಹಿತರೆ, ಈಗಾಗಲೇ ನಿಮಗೆ ಥಂಬ್ನೇಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾನು ಯಾವುದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಹೌದು, ನಾನಿವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನಿದರ ಅಸಲಿಯತ್ತು ಎಲ್ಲವನ್ನ ತಿಳ್ಕೊಳ್ಳೋಕ್ಕೆ. ಸೊ ಇದಕ್ಕೆ ಬಂದಿರುವಂಥ ಫಾಲೋವರ್ಸು ನಿಜವಾಗ್ಲೂ ಇಂಡಿಯನ್ಸಾ ಇಲ್ಲ ಎಲ್ಲರೂ ಹೇಳೋ ಹಾಗೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಜಾಸ್ತಿ ಫಾಲೋವರ್ಸ್ ಇದ್ದಾರಾ ಅಥವಾ ಫೇಕ್ ಫಾಲೋವರ್ಸಾ? ಈ ಪಾರ್ಟಿ ಹುಟ್ಟಿದ್ದು ಹೇಗೆ, ಇದರ ಗುರಿ ಏನು, ಇದು ನಿಜವಾಗ್ಲೂ ಭಾರತದ ರಾಜಕಾರಣದಲ್ಲಿ ಕ್ರಾಂತಿನ ಅಥವಾ ಅವಾಗವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಟ್ರೆಂಡ, ಎಲ್ಲವನ್ನ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಿದು ಕಾಕ್ರೋಚ್ ಜನತಾ ಪಾರ್ಟಿ, ಇದು ಹುಟ್ಟಿದ್ದು ಹೇಗೆ? ಈಗೆಲ್ಲ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಅತಿ ಹೆಚ್ಚು ಬರುವಂಥದ್ದೇ ಕಾಕ್ರೋಚ್ ಜನತಾ ಪಾರ್ಟಿ ರೀಲ್ಸು. ಕೆಲವೊಂದು ಕಡೆ ಐ ಆಮ್ ಕಾಕ್ರೋಚ್ ಅನ್ನೋ ಹ್ಯಾಶ್ಟ್ಯಾಗ್ಗಳು ಇವೇ ತುಂಬ ಟ್ರೆಂಡ್ ಮಾಡ್ತಾ ಇದೆ. ಸೊ ಇದು ಹುಟ್ಟಿದ್ದು ಹೇಗೆ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇದನ್ನು ಯಾರಪ್ಪ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಅಜಿತ್ ಅನ್ನೋ ಒಬ್ಬ ಯುವಕ ಇದನ್ನು ಕ್ರಿಯೇಟ್ ಮಾಡಿದ್ದು ಈ ಪೇಜ್ನ. ಇದು ಹುಟ್ಟಿದ್ದು ಹೇಗೆಪ್ಪ ಅಂದರೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಲ್ಲಿ ಒಬ್ಬರು ಹೇಳಿರುವಂಥ ಹೇಳಿಕೆಗೆ ವಿರುದ್ಧವಾಗಿ ಈ ಪಾರ್ಟಿ, ಆ ಹೇಳಿಕೆಗೆ ವಿರುದ್ಧವಾಗಿ ಯುವಜನರಲ್ಲಿ ಹುಟ್ಟಿರುವಂತಹ ಆಕ್ರೋಶವೇ ಈ ಪಾರ್ಟಿ ಉದಯಕ್ಕೆ ಕಾರಣ ಅಥವಾ ಈ ಮಟ್ಟಿಗೆ ಫಾಲೋವರ್ಸ್ ಆಗೋಕ್ಕೆ ಕಾರಣ. ಸೊ ಏನಕ್ಕೆ ಜನ ಇದನ್ನೇ ಇಷ್ಟೊಂದು ನಂಬ್ತಿದ್ದಾರೆ ಅಂತ ಹೇಳಿದ್ರೆ, ಒಂದನೇದಾಗಿ ನೋಡಿ, ಈಗ ಸದ್ಯಕ್ಕೆ ಜನರಿಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಇದ್ದಾವೆ ಅಂತ ಜಸ್ಟ್ ಯೋಚನೆ ಮಾಡಿದ್ರೇ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ ಇಂಡಿಯಾದಲ್ಲಿ ಫೇಸ್ ಆಗ್ತಿದೆ ಅಂತ. ಮೊದಲನೇದಾಗಿ ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿಲ್ಲ, ಯಾರೂ ಪ್ರೊಟೆಸ್ಟ್ ಮಾಡೋಂಗಿಲ್ಲ. ಪ್ರೊಟೆಸ್ಟ್ ಮಾಡಿದ್ರೆ ಅದೇ ಹೇಳ್ತಾರಲ್ಲ, ನೀನು ಆ್ಯಂಟಿ ನ್ಯಾಷನಲ್, ದೇಶದ್ರೋಹಿ, ಇಲ್ಲ ಬಾಂಗ್ಲಾದೇಶ್ ಪಾಕಿಸ್ತಾನಕ್ಕೆ ಹೋಗು, ಹಾಗೆ ಹೋಗೋರ ತುಂಬ ವಿಷಯಗಳು ನಡೀತಾನೇ ಇದೆ. ಅದು ಅಲ್ಲದೆ ಇನ್ನೊಂದು, ಇಲ್ಲಿ ಯಾರು ಕೂಡ BJP ವಿರುದ್ಧವಾಗಿ ಮಾತಾಡಿದ್ರೆ ಅದು ದೊಡ್ಡ ಕ್ರೈಮ್ ಅನ್ನೋ ರೀತಿ ನೋಡೋಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಅಪೋಸಿಷನ್ ಮೇಲೂ ಕೂಡ ಯುವ ಜನರಿಗೆ ಭರವಸೆ ಇಲ್ಲ. ಅಪೋಸಿಟ್ ಪಾರ್ಟಿ ಆಗಿರುವಂಥ ಕಾಂಗ್ರೆಸ್ ಕೂಡ ಆ ಮಟ್ಟಿಗೆ ಸದ್ದು ಮಾಡ್ತಾ ಇಲ್ಲ, ನಿಜವಾಗ ಸಮಸ್ಯೆಗಳನ್ನು ಎತ್ತಿ ಹಿಡಿತಾ ಇಲ್ಲ, ಯುವ ಜನರಿಗೆ ಅದು ಸರಿಯಾಗಿ ತೋರಿಸ್ತಾ ಇಲ್ಲ ಏನು ಪ್ರಾಬ್ಲಮ್ಮು. ಹಾಗೆ ಹೌದು, ಇವರು ರಾಹುಲ್ ಗಾಂಧಿ ತಕ್ಕ ಮಟ್ಟಿಗೆ ಮಾಡ್ತಾ ಇದ್ದಾರೆ, ಬಟ್ ದೊಡ್ಡ ರೇಂಜಿಗೆ ಅಪೋಸ್ ಮಾಡೋದಾಗ್ಲಿ ಅದು ಯಾವುದು ಕಾಂಗ್ರೆಸ್ ಕಡೆಯಿಂದನೂ ಕಾಣಲಿಲ್ಲ. ಅವಾಗ ಭರವಸೆಯಾಗಿ ಹುಟ್ಟಿದ್ದೆ ಈ ಕಾಂಗ್ರೆಸ್ ಜನತಾ ಪಾರ್ಟಿ. ಅದಕ್ಕೆ ಈ ಪರಿ ಫಾಲೋವರ್ಸ್ ಏನಾಗಕ್ಕೆ ಮೇನ್ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪಾರ್ಟಿ ಟ್ಯಾಗ್ಲೈನ್ ಕೂಡ ಹಾಗೆ ಇದೆ, ಏನಂದರೆ ಲೇಜಿ ಮತ್ತು ನಿರುದ್ಯೋಗಿಗಳ ಧ್ವನಿ ಅಂತ. ಹಾಗೆ ಇವರದ್ದು ಕೆಲವು ಮೇನ್ ಘೋಷಣೆಗಳು ಕೂಡ ಇದ್ದಾವೆ. ಅವು ಏನೇನು ಅಂತ ಮೊದಲನೇದಾಗಿ ನೋಡ್ಕೊಂಡ್ಬಿಡೋಣ. ಈ ಪಾರ್ಟಿ ತನ್ನದೇ ಆದ 5 ಪ್ರಬಲ ಬೇಡಿಕೆ ಅಥವಾ ಆಡಳಿತಕ್ಕೆ ಬದಲ ಇದು ಮಾಡ್ತೀವಿ ಅಂತ ಹೇಳ್ತಿರೋದು ಏನಂದ್ರೆ, ನಿವೃತ್ತಿಯ ನಂತರ ಹುದ್ದೆಗಳಿಗೆ ಬ್ರೇಕ್. ನ್ಯಾಯಾಧೀಶರು ನಿವೃತ್ತಿ ಆದ ನಂತರ ಸರ್ಕಾರ ನೀಡುವ ಯಾವುದೇ ಲಾಭದಾಯಕ ಹುದ್ದೆಗಳನ್ನು ಸ್ವೀಕರಿಸುವುದನ್ನು ನಿಷೇಧಿಸಬೇಕು. ಹಾಗೆ ಇನ್ನೊಂದು ಯಾವುದಪ್ಪ ಅಂದ್ರೆ ಮೇನು ಪಕ್ಷಾಂತರ ನಿಷೇಧ ಕಾಯ್ದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಇದು ಏನು ಹೇಳ್ತಿದ್ದಾರೆ ಅಂದ್ರೆ, ಈಗ ಒಂದು ಪಕ್ಷದಿಂದ ಜನ ನಂಬಿ ಈ ಪಕ್ಷದಿಂದ ಇವ್ರು ಬಂದ್ರೆ ನಮ್ಗೆ ಏನೋ ಮಾಡ್ತಾರೆ ಅಂತ ಅನ್ಕೊಂಡು ನಂಬಿ ಓಟ್ ಹಾಕಿರ್ತಾರೆ. ಬಟ್ ಅವರು ಗೆದ್ದ ನಂತರ ಏನು ಮಾಡ್ತಾರೆ ಅಂದರೆ ಇನ್ನೊಂದು ಮೇಲೆ ಇರುವಂಥ ಪಕ್ಷಕ್ಕೆ ಟ್ರಾನ್ಸ್ಫರ್ ಆಗಿಬಿಡ್ತಾರೆ. ಎಕ್ಸಾಂಪಲ್ ನೀವು ನೋಡಿರ್ಬೋದು, ಆಮ್ ಆದ್ಮಿ ಪಾರ್ಟಿಯಿಂದ ಕೆಲವು ವ್ಯಕ್ತಿಗಳು BJPಗೆ ಹೋದರು. ಸೊ ಆ ರೀತಿ ಹೋಗುವುದನ್ನು ನಿಷೇಧಿಸಬೇಕು. ಮತದಾರರ ರಕ್ಷಣೆ. ಸೊ ನೀವು ನೋಡಿರ್ಬೋದು, ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಅಂತ ಹೇಳಿ ಒಂದು ಸ್ಕ್ಯಾಮ್ ಅನ್ನ ಹೊರಗೆ ತೆಗೆದಿದ್ರು ಅಂತ. ಅಂಥದ್ದನ್ನ ತಡೆಗಟ್ಟಬೇಕು. ಏನು ಕಾರಣ ಇಲ್ದಂಗೆ ತುಂಬಾ ನೀವು ಕೇಳ್ಕೊಂಡಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ, ನಮ್ಮ ಹೆಸರು ತೆಗೆದಿದ್ದಾರೆ, ನಮ್ಮ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಇಲ್ಲ, ವೋಟ್ ನ ಮಿಸ್ಯೂಸ್ ಮಾಡ್ಕೋತಿದ್ದಾರೆ. ಅವ್ರಗಳ ಮತಗಳನ್ನ ರಕ್ಷಣೆ ಮಾಡಬೇಕು. ಇನ್ನೊಂದು ಯಾವ್ದಪ್ಪ ಅಂದ್ರೆ ಮಾಧ್ಯಮಗಳ ಸ್ವಾತಂತ್ರ್ಯ. ಮಾಧ್ಯಮಗಳ ಸ್ವಾತಂತ್ರ್ಯ ಅಂದರೆ ಇವಾಗ ಏನು ಮೇನ್ ಸ್ಟ್ರೀಮ್ ಮೀಡಿಯಾಗಳಂತ ಇದಾವಲ್ವಾ, ಸೊ ಅದರಲ್ಲಿ ಅತಿ ಹೆಚ್ಚು ಪಾಲು ಅಂಬಾನಿ ಮತ್ತು ಅದಾನಿದಿದ್ದಾವೆ. ಅವರು ಯಾರಕ್ಕೆ ಕೆಲಸ ಮಾಡ್ತಿದ್ದಾರೆ ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರ್ಬೋದು. ಅಂಥ ಮೀಡಿಯಾಗಳನ್ನ ಪರ್ಮನೆಂಟ್ ಆಗಿ ಬ್ಯಾನ್ ಮಾಡಿ ಒಬ್ಬರಿಬ್ಬರ ಕೈಲಿರುವಂಥ ಮೀಡಿಯಾನ ತೆಗೆದ್ಬಿಟ್ಟು ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಮೀಡಿಯಾಗಳು ಇರಬೇಕು. ಮಹಿಳೆಯರಿಗೆ ಮೀಸಲಾತಿ. ನೀವು ನೋಡಿರ್ಬೋದು, ಮಹಿಳೆಯರ ಮೀಸಲಾತಿ ಬಗ್ಗೆ ತುಂಬಾ ಚರ್ಚೆ ಆಗುವಂತ ವಿಷಯ ಇದು. ಇವ್ರು ಹೇಳ್ತಿರೋದು ಏನಪ್ಪಾ ಅಂದ್ರೆ, ಇವರು ಅಧಿಕಾರಕ್ಕೆ ಬಂದ್ರೆ 33% ಅಲ್ಲ 50%
ಮಹಿಳೆಯರಿಗೆ ಮೀಸಲಾತಿ ಕೊಟ್ಟು ಬಿಡ್ತೀವಿ ಅಂತ ಇವ್ರು ಹೇಳ್ತಿದ್ದಾರೆ. ಇದಿಷ್ಟು ಇವರ 5 ಮುಖ್ಯ ಪ್ರಬಲ ಬೇಡಿಕೆಗಳು ಅಥವಾ ಇವೇನಾದ್ರೂ ಆಡಳಿತಕ್ಕೆ ಬಂದ್ರೆ ನಾವು ಮಾಡ್ತೀವಿ ಅಂತ ಹೇಳ್ತಿರೋದು. ಇನ್ಸ್ಟಾಗ್ರಾಮ್ ಅಲ್ಲಿ 22 ಮಿಲಿಯನ್ ಫಾಲೋವರ್ಸ್ ಆಗಿದೆ ಕೇವಲ 10 ದಿನಗಳಲ್ಲಿ. ಇನ್ನೊಂದು ಎಕ್ಸ್ ಖಾತೆ ಅಂದ್ರೆ ಟ್ವಿಟರ್ ಅಂತ ಇದ್ದಿದ್ದು ಎಕ್ಸ್ ಅಂತ ಆಗಿದೆಲ್ಲ, ಅದರಲ್ಲಿ ಇವರ ಅಕೌಂಟ್ ನ ಪರ್ಮನೆಂಟ್ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ಅದು ಏನಕ್ಕೆ ಮಾಡ್ತಿದ್ದಾರೆ ಅಂತಾನೂ ಗೊತ್ತಾಗ್ಲಿಲ್ಲ. ಅಂಥದ್ದು ಏನು ಇವರು ಘೋಷಣೆ ಕೂಗುವಂಥದ್ದು ಅಂತ ಹೇಳಿಕೆ ಏನು ಅದರಲ್ಲಿ ಹಾಕಿಲ್ಲ ಅಂತ ನಾನು ಅನ್ಕೊಂತೀನಿ. ಯಾಕೆ ಅಂದರೆ ಕೆಲವು ರಾಜಕೀಯ ನಾಯಕರು ಎದುರುಗಡೆ ನಿಂತ್ಕೊಂಡು ಧಮಕಿ ಹಾಕುವಂಥದ್ದನ್ನೇ ನಿಷೇಧ ಮಾಡೋಕ್ಕೆ ಅಥವಾ ಅವ್ರನ್ನ ಜೈಲಿಗೆ ಹಾಕಕ್ಕೆ ಇವ್ರ ಕೈಲಿ ಆಗ್ಲಿಲ್ಲ. ಅಷ್ಟಾಗ್ಲಿಲ್ಲ ಅಂದ್ರು ನೀವು ಅದನ್ನ ಮಾಡಬೇಡಿ, ಆರ್ತಿ ಹೇಳಿಕೆಗಳು ಕೊಡಬೇಡಿ, ಇದರಿಂದ ಜನರ ಮನಸ್ಥಿತಿ ಹಾಳಾಗುತ್ತೆ ಅದನ್ನು ಕೂಡ ಹೇಳಲಿಲ್ಲ. ಜಸ್ಟ್ ಪೋಸ್ಟರ್ಗಳು ಹಾಕಿದ್ದು, ಅದೇ ಅವರ ಬೇಡಿಕೆಗಳು ಹಾಕಿದ್ರು, ತುಂಬಾ ಜನ ಅದನ್ನ ಸಪೋರ್ಟ್ ಮಾಡ್ತಾ ಇದ್ರು. ಇನ್ನೊಂದು ಏನ್ ಸ್ಟಾರ್ಟ್ ಆಗಿತ್ತು ಅಂದ್ರೆ ಶಿಕ್ಷಣ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ. ಶಿಕ್ಷಣ ಮಂತ್ರಿಗಳು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಇವ್ರ ಬೇಡಿಕೆ ಸ್ಟಾರ್ಟ್ ಆಯ್ತು ಅಂದ್ರೆ ನೀಟ್ ಪೇಪರ್ ಲೀಕ್ ಆಗಿ ತುಂಬಾ ಮಕ್ಕಳು ಸತ್ತೋದ್ರು. ಆ ಮಕ್ಕಳಿಗೆ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದೇ ಇವರ ಗುರಿಯಾಗಿತ್ತು. ಹಾಗಾಗಿ ಟ್ವಿಟರ್ ಅಲ್ಲಿ ತುಂಬಾ ಟ್ವೀಟ್ ಮಾಡಕ್ಕೆ ಹೇಳಿದ್ರು. ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡ್ಬೇಕಂತ ಟ್ವೀಟ್ ಗಳು ಸ್ಟಾರ್ಟ್ ಆಯ್ತು. ಆ ಒಂದು ರೀಸನ್ಗೆ ಅದನ್ನ ಬ್ಯಾನ್ ಮಾಡಿಸಿದ್ರೋ ಏನೋ ಗೊತ್ತಿಲ್ಲ, ಬಟ್ ಅದು ಮಾತ್ರ ಬ್ಯಾನ್ ಆಯ್ತು. ಇನ್ನೊಂದು ನಾನು ನಿಮಗೆ ಹೇಳಿದ್ದೆ ಸ್ಟಾರ್ಟಿಂಗ್, ಇವರ ಫಾಲೋವರ್ಸ್ ತುಂಬಾ ಜನ ಹೇಳ್ತಿದ್ದಾರೆ ಬಾಂಗ್ಲಾದೇಶ ಮತ್ತೆ ಪಾಕಿಸ್ತಾನದಿಂದ ಇದ್ದಾರೆ ಅಂತ. ಅದು ಖಂಡಿತವಾಗ್ಲೂ ಸುಳ್ಳು. ಯಾಕೆ ಅಂದ್ರೆ ಅವರೇ ಲೈವ್ ಇಂಟರ್ವ್ಯೂ ಕೊಡ್ತಿರ್ಬೇಕಾದ್ರೆ ತಮ್ಮ ಅಕೌಂಟ್ ಓಪನ್ ಮಾಡಿ ಡೈರೆಕ್ಟ್ ಆಗಿ ಎಲ್ಲೆಲ್ಲಿಂದ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅವ್ರ ಅಕೌಂಟಿಗೆ, ಯಾವ್ಯಾವ ಕಂಟ್ರಿಯಿಂದ ಫಾಲೋವಿಂಗ್ ಆಗ್ತಿದೆ ಅನ್ನೋದನ್ನ ಕ್ಲೀನ್ ಆಗಿ ತೋರಿಸಿದ್ದಾರೆ. ಇಷ್ಟು ತೋರಿಸಿದ್ರು ಕೂಡ ನೀವು ಪಾಕಿಸ್ತಾನ ಬಾಂಗ್ಲಾದೇಶದಿಂದ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದಾರೆ ಅನ್ಕೊಂಡ್ರೆ ಇನ್ನೇನು ಮಾಡಕ್ಕಾಗಲ್ಲ. ಇದು ಒಂದು ಭರವಸೆ ರೀತಿ ನೋಡ್ತಿದ್ದಾರೆ ಯಂಗ್ಸ್ಟರ್ಸ್ ಗಳು. ಹಾಗಾಗಿ ಅಷ್ಟೊಂದು ಫಾಲೋವರ್ಸ್ ಅವರಿಗೆ ಸಿಗ್ತಾ ಇದೆ. ಅಂಡ್ ಆಪೋಸಿಷನ್ ಮೇಲೆ ಕೂಡ ಅಷ್ಟೊಂದು ಭರವಸೆ ಇಲ್ಲ. ಆ ಕಾರಣಗಳಿಂದ ಈ ಪಾರ್ಟಿ ಮೇಲೆ ಏನೋ ಒಂದು ಹೋಪ್ ಇಟ್ಟಿದ್ದಾರೆ. ನೋಡೋಣ ಇದು ನಿಜವಾಗ್ಲೂ ರಾಜಕೀಯ ಕ್ರಾಂತಿ ಆಗುತ್ತೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೋಗೋ ಟ್ರೆಂಡ್ ಆಗಿ ಉಳಿದ್ಕೊಂಡ್ಬಿಡುತ್ತಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ.